ನಮಸ್ಕಾರ. ಈಗೊಂದು 6 ತಿಂಗಳ ಹಿಂದೆ ಹೋಗಿ ಮಾತಾಡ್ತೀನಿ. ಶಾರುಖ್ ಖಾನ್ ಕೇಳಿದ್ರಲ್ಲ ಹೆಸರು, ಶಾರುಖ್ ಖಾನ್ ಅನ್ನೋ ಹೆಸರು ಕೆಲವರಿಗೆ ತುಂಬ ಇಷ್ಟ ಆಗುತ್ತೆ, ಕೆಲವರಿಗೆ ತುಂಬ ಕಷ್ಟ ಆಗುತ್ತೆ. ಇಷ್ಟಪಡೋರು ಅಭಿಮಾನಿಗಳು, ಕಷ್ಟಪಡೋರು ಕೂಡ ಅಭಿಮಾನಿಗಳಾಗಿದ್ದರು. ಈ ದೇಶದಲ್ಲಿ ಯಾವಾಗ ಸ್ವಲ್ಪ ಅಸಹಿಷ್ಣುತೆಗಳು ಹೆಚ್ಚಾಯಿತೋ ಆವಾಗ ಶಾರುಖ್ ಖಾನು, ಅಮೀರ್ ಖಾನ್ ಇವರೆಲ್ಲ ವಿಲನ್ಗಳಾಗಿ ಹೋಗ್ತಾರೆ. ಅವ್ರ ಬಗ್ಗೆ ಏನೇನೋ ಕಮೆಂಟ್ಗಳು ಕೊಡ್ಕೊಂಡು ಅವ್ರ ಬಗ್ಗೆ ಏನೇನು ಬೈದಾಡಿದ್ರೆ ಅಂತ ಆಮೇಲೆ ಮಾತಾಡ್ತೀನಿ, ಈಗ ಬೇಡ. ಒಂದು 6 ತಿಂಗಳ ಹಿಂದೆ ಹೋಗೋಣ. ಶಾರುಖ್ ಖಾನ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಈ ದೇಶದಲ್ಲಿ ಅಸಹಿಷ್ಣುತೆ ಇದೆ ಅಂತ. ಅಷ್ಟೊತ್ತೆ ಅದೆಲ್ಲಿದ್ರೋ ಗೊತ್ತಿಲ್ಲ, ಭಕ್ತರ ಹಿಂಡು. ಶಾರುಖ್ ಖಾನ್ ಈ ದೇಶದ ಬಗ್ಗೆ ಮಾತಾಡೋದಕ್ಕೆ ಅವನಿಗೇನು ರೈಟ್ಸ್ ಇದೆ, ಅವನಿಗೇನು ಹಕ್ಕಿದೆ, ಅವನು ಪಾಕಿಸ್ತಾನಿ, ಅವನು ಪಾಕಿಸ್ತಾನಕ್ಕೆ ಓಡಿಸಿ, ಅವನು ಈ ದೇಶದಲ್ಲಿ ಇರೋಕ್ಕೆ ಲಾಯಕ್ಕಲ್ಲ, ಏನೆಲ್ಲ ಅಂದ್ಬಿಟ್ರಿ. ಆಮೇಲೆ ಸೇಮ್ ಅದೇ ಥರ ಅಮೀರ್ ಖಾನ್, ಅವನ ಹೆಂಡತಿ ಈ ದೇಶದಲ್ಲಿ ಕೋಮುಗಳ ನಡುವೆ ಹೊಡೆದಾಟಗಳು, ಘರ್ಷಣೆಗಳು ನಡೆದಾಗ ಈ ದೇಶದಲ್ಲಿ ಇರೋದಕ್ಕೆ ಭಯ ಆಗುತ್ತೆ ಅಂತ ಹೇಳಿದ್ದನ್ನು ಅಮೀರ್ ಖಾನ್ ಒಂದು ಪತ್ರಿಕಾಗೋಷ್ಠಿಲಿ ಹೇಳ್ತಾರೆ. ಈ ದೇಶದಲ್ಲಿ ಅಸಹಿಷ್ಣುತೆ ಹೆಚ್ಚಿದೆ ಅಂತ. ಅಷ್ಟೊತ್ತೆ ಅಮೀರ್ ಖಾನ್ ಹೆಂಡತಿ ಕಿರಣ್ ರಾವ್ ಬಚಾವಾಗ್ಬಿಡ್ತಾರೆ. ಅವ್ರ ಬಗ್ಗೆ ನಮ್ಮ ಭಕ್ತರ ಹಿಂಡುಗಳು ಮಾತಾಡೋಕ್ಕೆ ಹೋಗೋದಿಲ್ಲ. ಅದೇ ಅಮೀರ್ ಖಾನ್ ಅವನು ಪಾಕಿಸ್ತಾನಿ, ಅವನ ದೇಶ ಬಿಟ್ಟು ಓಡಿಸಿ, ಅವನಿಗೇನು ಹಕ್ಕಿದೆ ಈ ದೇಶದ ಬಗ್ಗೆ ಮಾತಾಡೋದಕ್ಕೆ. ಯಾಕೆ ಅಂದರೆ ಅಮೀರ್ ಖಾನ್ ಹಾಗೂ ಶಾರುಖ್ ಖಾನ್ ಇಬ್ಬರು ಮುಸ್ಲಿಮರು. ಅವರು ಈ ದೇಶದ ಬಗ್ಗೆ ಏನು ಮಾತಾಡಬಾರ್ದು, ಅವ್ರಿಗೆ ಈ ದೇಶದ ಬಗ್ಗೆ ಮಾತಾಡೋದಕ್ಕೆ ಯಾವುದೇ ರೀತಿಯ ರೈಟ್ಸ್ಗಳಿಲ್ಲ, ಹಕ್ಕುಗಳಿಲ್ಲ ಅಂತ ಕೆಲವರು ಈ ದೇಶದ ಕೋಮಿಗೆ, ಈ ದೇಶದ ಶಾಂತಿಗೆ ಬೆಂಕಿ ಇಡುವ ಮನಸ್ಥಿತಿಯವರು ಈ ಥರ ಎಲ್ಲ ಕಮೆಂಟ್ ಮಾಡ್ತಾರೆ, ಮಾತಾಡ್ತಾರೆ. ಓಕೆ, ಹಾಗಂತ ಅವ್ರು ಹೇಳಿದ್ ಕೂಡ ಅವ್ರು ಪಾಕಿಸ್ತಾನಿ ಆಗೋದು ಇಲ್ಲ, ಈ ದೇಶದ ಬಗ್ಗೆ ಅವ್ರು ಮಾತಾಡದೇ ಇರಬಾರ್ದು ಅಂತ ಏನು ರೂಲ್ಸ್ಗಳು ಬರೋದಿಲ್ಲ. ಅವರು ಈ ದೇಶದ ಮಕ್ಕಳೇ, ಈ ದೇಶದಲ್ಲಿ ಹುಟ್ಟಿದವರೇ. ತಮ್ಮ ಅದ್ಭುತ ಸಿನಿಮಾಗಳ ಮೂಲಕ ಈ ದೇಶದ ಕೀರ್ತಿಯನ್ನು ಜಗತ್ತಲ್ಲಿ ಹೆಚ್ಚಿಸಿದವರು ಇವರು. ಅದು ಬಿಡಿ, ಶಾರುಖ್ ಖಾನ್ ಈ ದೇಶದಲ್ಲಿ ಅಸಹಿಷ್ಣುತೆ ಇದೆ ಅಂತ ಹೇಳ್ದ ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಮಾಡಿದ್ರಲ್ಲ, ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಶಾರುಖ್ ಖಾನ್. ಈ ಇತ್ತೀಚೆಗೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳು ಏನೆಲ್ಲ ಆಗ್ತಾ ಇದೆ ನೋಡ್ತಾ ಇದ್ದೀರಲ್ವಾ, ಅದಕ್ಕೆ ಶಾರುಖ್ ಖಾನ್ ಒಂದು ಸ್ಟೇಟ್ಮೆಂಟ್ ಇದೆ, ನನ್ನ ಮಕ್ಕಳು ಎಲ್ಲಾದರೂ ಈ ಥರ ಹೆಣ್ಣು ಮಕ್ಕಳನ್ನ ಪೀಡಿಸಿದ್ರೆ ಅವ್ರ ತಲೆ ಕತ್ತರಿಸ್ತೀನಿ ಅಂತ ಹೇಳಿದ್ದಾನೆ. ತನ್ನ ಮಕ್ಕಳು ಇಬ್ಬರು ಗಂಡು ಮಕ್ಕಳಿದ್ದಾರೆ ಅವನಿಗೆ. ಆ ಇಬ್ಬರು ಗಂಡು ಮಕ್ಕಳು ಎಲ್ಲಾದ್ರೂ ಹೆಣ್ಮಕ್ಳಿಗೆ ಕಾಟ ಕೊಟ್ಟರೆ, ಲೈಂಗಿಕ ದೌರ್ಜನ್ಯನೋ ಇನ್ನೊಂದು ದೌರ್ಜನ್ಯನೋ ಪೀಡನೆನೋ ಇನ್ನೊಂದು ಏನಾದರೂ ಮಾಡಿದ್ರೆ ಅವ್ರ ತಲೆ ಕತ್ತರಿಸ್ತೀನಿ ಅಂತ ಹೇಳಿದ್ದಾನೆ. ಎಂಥ ಒಳ್ಳೆ ಸ್ಟೇಟ್ಮೆಂಟ್ ಅಲ್ವಾ. ದಡ್ ನನ್ನ ಮಗ ಅಲ್ವಾ ಅವನು ಶಾರುಖ್ ಖಾನು. ಕೆಲವು ಭಕ್ತರಿಗೆ ಅಲ್ಲ, ಈ ದೇಶದ ಹೆಣ್ಣುಮಕ್ಳು ಪ್ರಾಬ್ಲಮ್ ಆದರೆ ಶಾರುಖ್ ಖಾನ್ ಯಾಕಪ್ಪ ಮಾತಾಡಬೇಕು? ಪಾಕಿಸ್ತಾನಿ ಅಲ್ವಾ ಅವನು? ಅವನ ತಲೆ ಸರಿ ಇಲ್ವಾ ಅವನಿಗೆ ಅಲ್ವಾ? ಈ ದೇಶದ ಹೆಣ್ಮಕ್ಳು ಅಲ್ಲಿ ಮೊನ್ನೆ ಕಮ್ನಹಳ್ಳಿಲಾಯಿತು, MG ರೋಡಲ್ಲಾಯಿತು, ಡೆಲ್ಲಿಲಿ ಆಗ್ತಾನೆ ಇದೆ, ಉತ್ತರ ಪ್ರದೇಶದಲ್ಲಿ ಹೇಳೋದೇ ಬೇಡ, ನೋಯ್ಡಾದಲ್ಲಿ ದಿನಕ್ಕೊಂದು 2-3 ರೇಪ್ಗಳು ಆಗ್ತಾನೆ ಇರುತ್ತೆ. ಈ ದೇಶದಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರು, ಕೆಲವರೆಲ್ಲ ಮಾತಾಡ್ತಾರೆ. ಈಗ ಶಾರುಖ್ ಖಾನ್ ಹೇಳಿದ್ದಾನೆ, ಈ ದೇಶದಲ್ಲಿ ಹೆಣ್ಮಕ್ಳಿಗೆ ತುಂಬ ದೌರ್ಜನ್ಯಗಳಾಗ್ತಾ ಇದೆ, ನನ್ನ ಮಕ್ಕಳು ಈ ಥರ ತಪ್ಪುಗಳು ಮಾಡಿದ್ರೆ ಅವ್ರ ತಲೆ ಕತ್ತರಿಸಾಕ್ತೀನಿ ಅಂತ. ಈ ದೇಶದ ಹೆಣ್ಮಕ್ಳಿಗೆ ತೊಂದರೆ ಅದು, ನೀನು ಯಾಕಪ್ಪ ಶಾರುಖ್ ಖಾನ್ ಮಾತಾಡ್ತೀಯಾ? ಕೆಲವ್ರಿಗೆ ಇಷ್ಟ ಆಗಲ್ಲಪ್ಪ ಅದು. ಪಾಕಿಸ್ತಾನದಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆದರೆ ನೀನು ಮಾತಾಡು, ಅವಾಗ ಕೆಲವ್ರಿಗೆ ಇಷ್ಟ ಆಗುತ್ತೆ. ಈಗ ಇಷ್ಟು ಒಳ್ಳೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ತನ್ನ ಮಕ್ಕಳನ್ನ ತಲೆ ಕತ್ತರಿಸ್ತೀನಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಈಗ ಯಾಕೆ ನೀವು ಮಾತಾಡಲ್ಲ? ಅವತ್ತು ಅಸಹಿಷ್ಣುತೆ ಇದೆ ಅಂದ ತಕ್ಷಣ ಹರ್ಕೊಂಬಿಟ್ರಲ್ಲ, ಏನೆಲ್ಲ ಮಾತಾಡ್ತಾರಲ್ವಾ. ನೋಡಿ ಸ್ವಾಮಿ, ಈ ದೇಶದಲ್ಲಿ ಅಸಹಿಷ್ಣುತೆ ಇದೆ ಅಂತ ಹೇಳಿದ್ದು ಮೊಟ್ಟ ಮೊದಲನೇದಾಗಿ ಬರಾಕ್ ಒಬಾಮಾ, ಅಮೇರಿಕದ ಪ್ರೆಸಿಡೆಂಟು. ಅವನು ವಿಶ್ವದ ದೊಡ್ಡಣ್ಣ ಅನ್ನೋ ಕಾರಣಕ್ಕೆ ಅವನನ್ನು ಕ್ಷಮಿಸ್ಬಿಡ್ತೀರಾ ಅಲ್ವಾ. ಆಮೇಲೆ ಈ ದೇಶದ ಅಸಹಿಷ್ಣುತೆಯನ್ನು ಗುರುತಿಸಿದ್ದು LK ಅಡ್ವಾಣಿ, ಅವರು BJPಯ ಹಿರಿಯ ನಾಯಕ ಅಂತ ಅವ್ರನ್ನ ಬಿಟ್ಬಿಡ್ತೀರಾ ಅಲ್ವಾ.
ಅನುಪಮ್ ಖೇರ್, ಚಿರಂಜೀವಿ, ಆಮೇಲೆ ರಿಷಿ ಕಪೂರ್, ತುಂಬ ಜನ ಈ ದೇಶದಲ್ಲೇ ಅಸಹಿಷ್ಣುತೆ ಇದೆ ಅಂತ ಹೇಳ್ತಾರೆ. ಪರೇಶ್ ರಾವಲ್ ಹೇಳ್ತಾರೆ. ಅವ್ರು ಯಾರು ಹೇಳಿದ್ದು ಕೂಡ ಟಾಪಿಕ್ ಅನ್ಸ್ಕೊಳ್ಳೋದೇ ಇಲ್ಲ. ಶಾರುಖ್ ಖಾನ್ ಹೇಳ್ಬಿಡ್ತಾನೆ, ಅವನು ಪಾಕಿಸ್ತಾನಿ ಆಗ್ಬಿಡ್ತಾನೆ ಅಲ್ವಾ? ಈಗೆಲ್ಲಿದ್ದೀರ ಸ್ವಾಮಿ? ಈ ದೇಶದ ಹೆಣ್ಮಕ್ಳಿಗೆ ದೌರ್ಜನ್ಯ ಆಗ್ತಾ ಇದೆ ಅಂತ ಅವ್ನು ಮಾತಾಡಿದ್ದಾನಲ್ಲ, ಒಳ್ಳೆ ಸ್ಟೇಟ್ಮೆಂಟ್ ಅನ್ಸಲ್ವಾ? ನಾಳೆ ಏನೋ ಸ್ಟೇಟ್ಮೆಂಟ್ ಕೊಟ್ಬಿಡಿ ನೀವು. ಅವನು ಯಾಕೆ ಈ ದೇಶದ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿದ್ದಾನೆ? ಅವನಿಗೇನು ಹಕ್ಕಿದೆ? ಅವನು ಪಾಕಿಸ್ತಾನದಲ್ಲಿ ಹೆಣ್ಮಕ್ಳ ಪ್ರಾಬ್ಲಮ್ ಆದರೆ ಮಾತ್ರ ಮಾತಾಡಲಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಿ. ಎಲ್ಲಿದ್ದೀರಾ ನೀವು? ಯಾವ್ದ್ರಿ ಹಿಂದೂ, ಯಾವ್ದ್ರಿ ಮುಸ್ಲಿಮು, ಯಾವ್ದ್ರಿ ಕ್ರೈಸ್ತ, ಯಾವ್ದ್ರಿ ಜೈನ? ಯಾರೇ ಮಾಡ್ಕೊಂಡಿದ್ದನ್ನ? ಮುಸ್ಲಿಂ ಶಾರುಖ್ ಖಾನ್ ಅಂತ ನೋಡಿಲ್ವಲ್ಲ ನಾವು, ನಮಗೆ ಗೊತ್ತೇ ಇರಲಿಲ್ಲ. ಟಿಪ್ಪು ಸುಲ್ತಾನ ಮುಸ್ಲಿಂ ಟಿಪ್ಪು ಸುಲ್ತಾನ್ ಅಂತಲೂ ನಾವು ನೋಡ್ತಾ ಇರಲಿಲ್ಲ. ಅಭಿಮಾನಿಗಳಾಗಿ ನಾವು ಸಿನಿಮಾಗಳನ್ನು ನೋಡ್ತಾ ಇದ್ವಿ. ಇದ್ದಕ್ಕಿದ್ದಂಗೆ ಎಲ್ಲ ಉಟ್ಕೊಂಡ್ರಪ್ಪ ಮತಾಂಧರು ನೀವುಗಳೆಲ್ಲ. ತಲೆಗೆ ಬುದ್ಧಿ ಕೊಟ್ಟು ಯೋಚನೆ ಮಾಡಿ. ಯಾರ್ಯಾರ್ದ ಚಿತಾವಣೆಗೆ ಒಳಗಾಗಿ ಇಲ್ದಿರೋ ಸ್ಟೇಟ್ಮೆಂಟ್ಗಳನ್ನು ಕೊಡೋದ್ರಲ್ಲಿ ಅರ್ಥ ಇಲ್ಲ. ಒಳ್ಳೆ ದೃಷ್ಟಿಯಿಂದ ದೇಶನ ನೋಡಿ, ತುಂಬ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು, ಅರ್ಥ ಮಾಡ್ಕೊಳ್ದಿದ್ರೆ ನಿಮ್ಮ ಹಣೆ ಬರ, ಅದಕ್ಕೆ ಏನು ಮಾಡೋದಕ್ಕಾಗೋದಿಲ್ಲ. ನಮಸ್ಕಾರ.